ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮಗೆ ಪದೇ ಪದೇ ಎದೆಯುರಿ ಬರ್ತಿದ್ಯಾ? ಇದನ್ನ ಇಗ್ನೋರ್ ಮಾಡಿದ್ರೆ ನಿಮಗೆ ಕಷ್ಟ ನಷ್ಟ. ಅಸಿಡಿಟಿಯನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ವೈದ್ಯರು ಎಚ್ಚರಿಸ್ತಾರೆ. ಸಮಯೋಚಿತ ತಪಾಸಣೆ ಜೀವ ಉಳಿಸಬಹುದು ಅನ್ನೋದು ವೈದ್ಯರ ಅಭಿಪ್ರಾಯ. ಅದೇ ಹಿನ್ನೆಲೆ ಈ ಕುರಿತ ಒಂದಿಷ್ಟು ಉಪಯುಕ್ತ ಮಾಹಿತಿ ಇಲ್ಲಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಜನರು ಅಸಿಡಿಟಿ ಬಗ್ಗೆ ಹೆಚ್ಚಾಗಿ ನಿರ್ಲಕ್ಷ್ಯ ವಹಿಸುತ್ತಾರೆ. ಇಂದಿನ ವೇಗದ ಜೀವನ ಕ್ರಮದ ಮಧ್ಯೆ ಅತಿಯಾಗಿ ಹೊರಗಿನ ಆಹಾರ ಸೇವನೆ ಮಾಡುವರಲ್ಲಿ ಈ ಸಮಸ್ಯೆ ಕಾಮನ್ ಆಗಿದೆ. ಬಹುತೇಕ ಮಂದಿ ಇದನ್ನ ಸಣ್ಣ ಸಮಸ್ಯೆ ಅಂತ ಪರಿಗಣಿಸ್ತಾರೆ. ಆದ್ರೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು. ಆಮ್ಲೀಯತೆ ಒಂದು ರೋಗವಲ್ಲ, ಇದು ದೇಹದಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ನೋದನ್ನ ಸೂಚಿಸುತ್ತೆ. ಆಮ್ಲೀಯತೆಯು ಜ್ವರದಂತೆ. ಜ್ವರವು ದೇಹದಲ್ಲಿ ಅನಾರೋಗ್ಯವನ್ನ ಸೂಚಿಸುವಂತೆ ಪುನರಾವರ್ತಿತ ಆಮ್ಲೀಯತೆಯು ಸಹ ಒಂದು ಎಚ್ಚರಿಕೆಯಾಗಿದೆ. ಇದರ ಕಾರಣ ತಿಳಿಯದೆ ನೀವು ಆಂಟಾಸಿಡ್ ಮಾತ್ರೆಗಳನ್ನು ಬಳಸೋದ್ರಿಂದ ಅಸಲಿ ಸಮಸ್ಯೆ ನಿವಾರಣೆಯಾಗುವುದಿಲ್ಲ. ಹೊಟ್ಟೆಯ ಸೋಂಕುಗಳು, ಮಧುಮೇಹ, ವಿಟಮಿನ್ ಕೊರತೆಗಳು, ಶಿಲೀಂಧ್ರ ಸೋಂಕುಗಳು, ಪಿತ್ತಗಲ್ಲುಗಳು ಮತ್ತು ತಂಬಾಕು ಸೇವನೆಯು ಆಮ್ಲೀಯತೆಯನ್ನ ಹೆಚ್ಚಿಸಬಹುದು. ಕೆಲವೊಮ್ಮೆ ಇದು ಹೊಟ್ಟೆ ಅಥವಾ ಕರುಳಿನ ಕ್ಯಾನ್ಸರ್ನ ಸಂಕೇತವೂ ಆಗಿರಬಹುದು. ಆಂಟಾಸಿಡ್ಗಳ ಅತಿಯಾದ ಬಳಕೆಯು ಗಂಭೀರ ಕಾಯಿಲೆಗಳ ಲಕ್ಷಣಗಳನ್ನು ಮರೆಮಾಡಬಹುದು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ರೆ ಆರೋಗ್ಯ ಸ್ಥಿತಿ ಇನ್ನಷ್ಟು ಹದಗೆಡಬಹುದಾಗಿದೆ. ವೈದ್ಯರ ಸಲಹೆ ಇಲ್ಲದೆ ಆಮ್ಲೀಯತೆಯನ್ನ ಕಡಿಮೆ ಮಾಡುವ ಔಷಧಿಗಳನ್ನು ಬಳಸೋದು ಕಳವಳಕಾರಿಯಾಗಿದೆ. ಇವು ತಾತ್ಕಾಲಿಕವಾಗಿ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡುತ್ತವೆಯೇ ಹೊರತು ಸಮಸ್ಯೆಯನ್ನ ಗುಣಪಡಿಸುವುದಿಲ್ಲ. ಆಮ್ಲೀಯತೆಯು 2 ವಾರಗಳಿಗಿಂತ ಹೆಚ್ಚು ಕಾಲ ಮುಂದುವರೆದರೆ ನೀವು ಖಂಡಿತವಾಗಿಯೂ ವೈದ್ಯರನ್ನ ಸಂಪರ್ಕಿಸಬೇಕು. ರಕ್ತ ಪರೀಕ್ಷೆಗಳು, ಕಿಬ್ಬೊಟ್ಟೆಯ ಅಲ್ಟ್ರಾಸೌಂಡ್ ಮತ್ತು ಎಂಡೋಸ್ಕೋಪಿಯಂತಹ ಪರೀಕ್ಷೆಗಳಿಗೆ ಒಳಗಾಗುವುದು ಸೂಕ್ತ. ಇವು ಸಮಸ್ಯೆಯ ತೀವ್ರತೆಯನ್ನ ಮೊದಲೇ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿಯೂ ಕೊಲೊರೆಕ್ಟಲ್ ಕ್ಯಾನ್ಸರ್ ಕಂಡುಬರುತ್ತೆ. ಆಸಿಡ್ ರಿಫ್ಲಕ್ಸ್, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಮತ್ತು ಮಲದಲ್ಲಿ ರಕ್ತದಂತಹ ಸಮಸ್ಯೆಗಳನ್ನ 20 ಮತ್ತು 30ರ ಹರಿಯದವರು ನಿರ್ಲಕ್ಷಿಸ್ತಾರೆ. ಆದರೆ ಇಂಥವರಲ್ಲಿ ರೋಗವು ಮುಂದುವರೆದ ನಂತರ ಇದನ್ನ ಪತ್ತೆ ಹಚ್ಚೋದು ಕಷ್ಟಕರವಾಗಿರುತ್ತೆ. ಇದು ಚಿಕಿತ್ಸೆಯನ್ನ ಕಷ್ಟಕರವಾಗಿಸುತ್ತೆ. ಹಾಗಾಗಿ ಆರಂಭದಲ್ಲಿಯೇ ತಪಾಸಣೆಗೆ ಒಳಗಾಗಿ ಜೀವಗಳನ್ನ ಉಳಿಸಬಹುದು. ಸೋಂಕಿನಿಂದ ಆಮ್ಲೀಯತೆ ಉಂಟಾದರೆ ಇದಕ್ಕೆ ವಿಶೇಷ ಚಿಕಿತ್ಸೆಯ ಅಗತ್ಯವಿರುತ್ತೆ. ಜೀವನ ಶೈಲಿಯ ಅಭ್ಯಾಸಗಳಿಂದ ಅಸಿಡಿಟಿ ಆದರೆ ಅವುಗಳನ್ನು ಸರಿಪಡಿಸಬೇಕು. ಆದರೆ ಸ್ಥಿತಿ ಗಂಭೀರವಾಗ್ತಾ ಇದ್ರೆ ರೋಗ ನಿರ್ಣಯವು ಬಹಳ ಮುಖ್ಯ. ಜೀರ್ಣಕಾರಿ ಸಮಸ್ಯೆಗಳು ಯಾವಾಗಲೂ ಸಾಮಾನ್ಯವಲ್ಲ. ದೀರ್ಘಕಾಲದ ಆಮ್ಲೀಯತೆಯ ಎಚ್ಚರಿಕೆ ಎಂದು ಪರಿಗಣಿಸಬೇಕು. ಸರಿಯಾದ ಪರಿಹಾರ ಅಂದ್ರೆ ರೋಗ ಲಕ್ಷಣಗಳನ್ನು ಗಮನಿಸಿ ವೈದ್ಯರ ಸಲಹೆ ಪಡೆಯುವುದು. ಸಮಯೋಚಿತ ಆರೋಗ್ಯ ತಪಾಸಣೆಗಳು ರೋಗಗಳು ಮಾರಕವಾಗುವುದನ್ನು ತಡೆಯುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.